ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The next gen preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, LKG, UKG ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು NDA ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ, 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಓಪೆಕ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತ ಮಹಿಳೆ ಸಾವು, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್. ಓಪೆಕ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಗೆ ಚಿಕಿತ್ಸೆ ದೊರೆಯದೆ ಗರ್ಭಪಾತ, ವೈದ್ಯರ ನಿರ್ಲಕ್ಷ್ಯ ಆರೋಪ, ಕ್ರಮಕ್ಕೆ DHO ಸೂಚನೆ. ಕ್ವಾರಂಟೈನ್ ಕೇಂದ್ರದಿಂದ ಹೊರ ಬರುವವರ ವಿರುದ್ಧ ಪ್ರಕರಣ ದಾಖಲು, ಸಾಂಕ್ರಾಮಿಕ ರೋಗ ತಡೆಗೆ ಎಚ್ಚರಿಕೆ ವಹಿಸಲು ದುರ್ಗೇಶ್ ಸೂಚನೆ. ಬಾಕಿ ಸಹಾಯಧನ ಪಾವತಿಗೆ ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ ರಾಜ್ಯಕ್ಕೂ ವಿಸ್ತರಣೆಗೆ ಆಗ್ರಹಿಸಿ ಲೋಕ ಜನಶಕ್ತಿ ಪಕ್ಷದಿಂದ ಮನವಿ. ನಗರಸಭೆ ಪೌರಾಯುಕ್ತರ ನೇಮಕ ರದ್ದಿಗೆ ಆಗ್ರಹಿಸಿ ಜನಸೈನ್ಯ ಸಂಘಟನೆಯಿಂದ ಮನವಿ. ಬಾಕಿ ವೇತನ ಪಾವತಿಗೆ ಒತ್ತಾಯಿಸಿ ವಸತಿ ನಿಲಯ ಕಾರ್ಮಿಕರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಶಿವಪುತ್ರ ಬೇರಿ 10ನೇ ವರ್ಷದ ಶ್ರದ್ಧಾಂಜಲಿ ಸಭೆ. ಮತ್ತು ರೈತ ಅನುವುಗಾರರ ಮುಂದುವರೆಸಲು ಒತ್ತಾಯ. ಕ್ಷಯ ರೋಗ ಹಾಗೂ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದ 28 ವರ್ಷದ ಮಹಿಳೆಯೊಬ್ಬರು ನಗರದ ಓಪೆಕ್ ಆಸ್ಪತ್ರೆಯ ಆವರಣದಲ್ಲಿರುವ ಕೋವಿಡ್-19 ಆಸ್ಪತ್ರೆಯಲ್ಲಿ ಮಂಗಳವಾರ ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದ್ದಾರೆ.
ಕ್ಷಯ ರೋಗ ಹಾಗೂ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದ 28 ವರ್ಷದ ಮಹಿಳೆಯೊಬ್ಬರು ನಗರದ ಓಪೆಕ್ ಆಸ್ಪತ್ರೆಯ ಆವರಣದಲ್ಲಿರುವ ಕೋವಿಡ್-19 ಆಸ್ಪತ್ರೆಯಲ್ಲಿ ಮಂಗಳವಾರ ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಅವರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮೃತಪಟ್ಟ ಮಹಿಳೆಗೆ ಮೇ 31ರಂದು ತೀವ್ರ ಉಸಿರಾಟದ ತೊಂದರೆ ಕಂಡುಬಂದ ಕಾರಣ SARI ಸಾರಿ ಪ್ರಕರಣವೆಂದು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರು ಮೇ 25ರಂದು ಬೀದರ್ನಿಂದ ರಾಯಚೂರಿಗೆ ಆಗಮಿಸಿದ್ದರು. 30ರಂದು ರಿಮ್ಸ್ಗೆ ದಾಖಲಾದ ಅವರನ್ನು ಜೂನ್ 2ರಂದು ಗಂಟಲಿನ ದ್ರವ್ಯವನ್ನು ಕೋವಿಡ್-19 ಪರೀಕ್ಷೆಗಾಗಿ ಕಳುಹಿಸಲಾಗಿತ್ತು. ಜೂನ್ 3ರಂದು ಬಂದ ಫಲಿತಾಂಶದಲ್ಲಿ ಕೊರೋನಾ ಪಾಸಿಟಿವ್ ಕಂಡುಬಂದಿದ್ದು, ಅವರು ಇಂದು ಮೃತಪಟ್ಟಿದ್ದಾರೆ. ಆಕೆಯ ಸಾವಿಗೆ ಕಾರಣವೇನು ಎಂಬುದನ್ನು ತಜ್ಞರ ಸಮಿತಿ ಪರಿಶೀಲನೆ ನಡೆಸುತ್ತಿದೆ ಎಂದರು. ಈ ಹಿಂದೆ ಫೆಬ್ರವರಿ 27ರಂದು ಅವರು ಕೆಮ್ಮು, ಜ್ವರ ಇತ್ಯಾದಿ ಕಾಯಿಲೆಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರ ಅಂತ್ಯ ಸಂಸ್ಕಾರ ಕೋವಿಡ್-19 ಪ್ರೋಟೋಕಾಲ್ನಂತೆಯೇ ನೆರವೇರಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಯವರು ತಿಳಿಸಿದರು. ಮತ್ತೊಂದು ಪ್ರಕರಣದಲ್ಲಿ ಕೋವಿಡ್-19 ದೃಢಪಟ್ಟಿದ್ದ ದೇವದುರ್ಗ ತಾಲೂಕಿನ ಕೋತಿಗುಡ್ಡದ 36 ವರ್ಷದ ಮಹಿಳೆ ಮುಂಬೈನಿಂದ ಹಿಂತಿರುಗಿ ಬಂದಿದ್ದು, ಅವರು 3ನೇ ಮಗುವಿಗೆ ಗರ್ಭಿಣಿಯಾಗಿದ್ದರು. ಹೈಪರ್ ಥೈರಾಯ್ಡ್ನಿಂದ ಅವರು ಬಳಲುತ್ತಿದ್ದರು. ಮೇ 23ರಂದು ಓಪೆಕ್ಗೆ ದಾಖಲಿಸಲಾಗಿದ್ದ ಅವರಿಗೆ ಜೂನ್ 6ರಂದು ಸಮಸ್ಯೆ ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರಸೂತಿ ತಜ್ಞರು ಪರೀಕ್ಷೆ ನಡೆಸಿದ್ದರು. ಜೂನ್ 8ರಂದು ಅವರನ್ನು ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಗರ್ಭಪಾತವಾಗಿರುತ್ತದೆ. ಸದ್ಯ ಆ ಮಹಿಳೆಯ ಆರೋಗ್ಯ ಸ್ಥಿರವಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿರುವ ಜನರ ಮೇಲೆ ನಿಗಾ ವಹಿಸಲು 5 ಸ್ವಯಂ ಸೇವಕರನ್ನು ನೇಮಿಸಲಾಗಿದ್ದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಬಿಲ್ ಕಲೆಕ್ಟರ್ ಮತ್ತು ಗ್ರಾಮ ಸಹಕಾರಗೊಳಗೊಂಡ ತಂಡವನ್ನು ರಚಿಸಲಾಗಿದೆ. ಕ್ವಾರಂಟೈನ್ ಉಲ್ಲಂಘಿಸಿದಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಯವರು ಎಚ್ಚರಿಸಿದರು. ಆರೋಪ ಮಾಡ್ತಾರೆ ಜನ. ಈಗ ಏನಾಗ್ತದೆ, ಮಾಹಿತಿ ಕರೆಕ್ಟಾಗಿ ಸಿಗಬೇಕು. ಎಲ್ರಿಗೂ ಆತಂಕ ಇರ್ತದೆ ಜನರ ಹತ್ರ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ 6ನೇ ತಾರೀಕೆ ಇಶ್ಯೂ ಆಗಿದೆ. ಇದೇನೋ 8ನೇ ತಾರೀಕು ಬಂದಿರೋ ಇಶ್ಯೂ ಇಲ್ಲ, 6ನೇ ತಾರೀಕಿಂದ ಇದೆ. ಡಾಕ್ಟ್ರು OBG ಸ್ಪೆಷಲಿಸ್ಟು, ಬಿಕಾಸ್ ಒಪ್ಯಾಕ್ ಹಾಸ್ಪಿಟಲ್ನಲ್ಲಿ ಎಲ್ಲ ಸ್ಪೆಷಲಿಸ್ಟು ಕೂಡ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮಕ್ಕಳು ಸುಮಾರು ಜನ ಇದ್ದಾರೆ, 30ಗಿಂತ ಹೆಚ್ಚು ಮಕ್ಕಳು ಇದ್ದಾರೆ. ಇದರಲ್ಲಿ 6 ವಯಸ್ಸಿಗಿಂತ ಕೆಳಗಡೆ ಇರೋರು. ಸೊ ಒಂದು ಪೀಡಿಯಾಟ್ರಿಷಿಯನ್ ಡೈಲಿ ಬಂದು ನೋಡಬೇಕಾಗ್ತದೆ. ಗೈನಕಾಲಜಿಸ್ಟ್ ಬರಬೇಕು ಪ್ರೆಗ್ನೆಂಟ್ ವುಮನ್ ಇದ್ದರೆ. ಮತ್ತು ಈಗ ಡಯಾಬಿಟಿಕ್ ಇರೋರು ಇಬ್ಬರಿದ್ದಾರೆ. ಸೊ ಈ ಸ್ಪೆಷಲಿಸ್ಟ್ಗಳು ಕಂಟಿನ್ಯೂಸ್ಲಿ ಡೈಲಿ ಮಿನಿಮಮ್ 1 or 2 ಬಂದು ಪೇಷಂಟ್ ನೋಡ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ಅವ್ರು ಹೇಳ್ತಾ ಇರೋದು 6ನೇ ತಾರೀಕಿಂದ ಈ ಇಶ್ಯೂ ಶುರುವಾಗಿದೆ. 6ನೇ ತಾರೀಕಿಂದ ಅವರು ಟ್ರೀಟ್ಮೆಂಟ್ನಲ್ಲಿ ಇದ್ದರು, ಟ್ಯಾಬ್ಲೆಟ್ನಲ್ಲಿ ಕೊಟ್ಟರು. ಬಟ್ ಇದ್ರೂ 6ನೇ ತಾರೀಕು 2 ದಿವಸ ಆದಮೇಲೆ 8ನೇ ತಾರೀಕು ಈ ಥರ ಆಗಿದೆ ಎಂದು ಅವ್ರು ಹೇಳ್ತಾ ಇದ್ದಾರೆ. ಬಟ್ ನೀವು ಹೇಳೋದ್ರಲ್ಲಿ ಮೇ ಬಿ ಅವ್ರು ಬೆಳಿಗ್ಗೆ ಅವತ್ತು ಬಂದು ಅಟೆಂಡ್ ಮಾಡಿದ್ರು. ನಾನು ಪ್ರಿಲಿಮಿನರಿಯಾಗಿ ವಿಚಾರಿಸಿದಾಗಲೂ ಬೆಳಿಗ್ಗೆ ಬಂದು ಸ್ಕ್ಯಾನ್ ಮಾಡಬೇಕೆಂದು ಸ್ಕ್ಯಾನು ಆಗಿದೆ, ಅಲ್ಟ್ರಾಸೌಂಡು ಆಗಿದೆ. ಅಲ್ಟ್ರಾಸೌಂಡ್ ಆದಮೇಲೆ ಇಲ್ಲಿ OT ಇಲ್ಲ, ಇಲ್ಲಿ ಒಪಾಕ್ನಲ್ಲಿ OT ಇಲ್ಲ. ಸೊ ಅಲ್ಲಿ ಶಿಫ್ಟ್ ಮಾಡಬೇಕು, OTಗೆ ಶಿಫ್ಟ್ ಮಾಡಬೇಕು, ICUಗೆ. ಸೊ ಅದ್ರ ಸಲುವಾಗಿ ಅಲ್ಲಿ ಶಿಫ್ಟ್ ಮಾಡುವಾಗ ಇವ್ರಿಗೆ ಅಲ್ಲಿರೋ ಮೇ ಬಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅದರಿಂದ ಡಿಲೇ ಆಗಿರ್ಬೋದು ಎಂದು ಒಂದು ಇದು. ಬಟ್ ಎನಿವೇ ಇದು ಒಂದು ಡೀಟೈಲ್ಡ್ ಆಗಿ ಇವ್ರ ಕಡೆ ನಾವು ರಿಪೋರ್ಟ್ ಕೇಳಿದ್ದೀವಿ. ಬಟ್ ಪ್ರಿಲಿಮಿನರಿ ಆಗಿ ನೋಡಿದರೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಎಂದಿಲ್ಲ. ಟ್ರೀಟ್ಮೆಂಟ್ 2 ದಿವಸ ಹಿಂದೆಯಿಂದ ಟ್ರೀಟ್ಮೆಂಟ್ನಲ್ಲಿ ಅವರು ಇದ್ದರು. ಬಟ್ ಅವ್ರದ್ದೇನೆಂದರೆ ಮೇ ಬಿ ಇಮಿಡಿಯೇಟ್ಲಿ ಅದನ್ನು ನೋಡಿದ ತಕ್ಷಣ ಆ ಥರ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಟ್ರೀಟ್ಮೆಂಟ್ನಲ್ಲಿ ಇದ್ದರು, ಟ್ರೀಟ್ಮೆಂಟ್ ಮಾಡದೆ ಅವ್ರಿಗೆ ಈ ಥರ ಆಗಿದೆ ಅಂದಿಲ್ಲ. ಅವ್ರದ್ದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಈ ಥರ ಅಬಾರ್ಟ್ ಆಗಿರೋದ್ರಿಂದ ಬ್ಲೀಡಿಂಗ್ ಆಗಿದೆ ಅಂತ. ಬಟ್ ಅದಕ್ಕೆ ರೀಸನ್ ಏನು, ಯಾಕೆ ಅಬಾರ್ಟ್ ಆಗಿದೆ ಅಂದರೆ ಇದು ಕೋವಿಡಿಂದ ಆಗಿದೆ, ಇಲ್ಲ ಹಿಂದಿನ ಮೆಡಿಕಲ್ ಕಂಡೀಷನ್ ಅಂದರೆ ಈಗ ಗೊತ್ತಾಗ್ತದೆ. ಹೈಪೋಥೈರಾಯ್ಡ್ ಅಷ್ಟೇ ಮಾಡ್ಕೊಂಡು ಹೋದರೆ ಆರೋಪ ಮಾಡ್ತಾರೆ ಅಂದರೆ ದರ್ ಮೇ ಬಿ ಮಿಸ್ಕಮ್ಯುನಿಕೇಷನ್. ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ 6ನೇ ತಾರೀಕು ಅವರು 8ನೇ ತಾರೀಕಿಂದ ಹೇಳ್ತಾರೆ ಈ ಪೇಷಂಟ್ ವಿಚಾರದಲ್ಲಿ. ಇಟ್ ಇಸ್ ನಾಟ್ ಟ್ರೂ. ಇಟ್ ಸ್ಟಾರ್ಟೆಡ್ ವಿತ್ 6th ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇಲ್ಲ ಅಂದಿಲ್ಲ, ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಎಕ್ಸಾಕ್ಟ್ಲಿ ಈ ಕಾರಣದಿಂದ ಈ ಥರ ಆಗಿದೆಯಾ, ಅಬಾರ್ಷನ್ ಆಗಿದೆಯಾ, ಇಲ್ಲ ಬೇರೆ ಏನೋ ಅವ್ರಿಗಿದ್ದ ಹೈಪೋಥೈರಾಯ್ಡ್ ಸಂಬಂಧ, ಇಲ್ಲ ಬೇರೆ ಏನು ಇಶ್ಯೂ, ಇದು ಎಕ್ಸಾಕ್ಟ್ಲಿ ನಾವು ಕಂಡು ಹಿಡಿಯೋಕ್ಕಾಗಲ್ಲ. ಓನ್ಲಿ ಥಿಂಗ್ ಅವ್ರು ಹೋದಾಗ 6ನೇ ತಾರೀಕಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೇನು ಆತಂಕ ಇರ್ಬೋದು, ಮೇ ಬಿ ಈಗ ರೆಗ್ಯುಲರ್ ಆಗಿ ನೀವು ಹೊರಗಡೆಯಿಂದ ಬೇರೆ ಹಾಸ್ಪಿಟಲ್ನ ಟ್ರೀಟ್ಮೆಂಟ್ ಮಾಡಿದರೆ ಮೇ ಬಿ ಅವರು ಈ ಥರ ಇದು ಮಾಡೋಕ್ಕಾಗಲ್ಲ. ಬಟ್ ರೆಗ್ಯುಲರ್ ಆಗಿ ಅವ್ರ ಪಾಯಿಂಟ್ ಈಸ್ ಸ್ಪೆಷಲಿಸ್ಟ್ ಹೋಗಿ ನೋಡ್ತಾ ಇದ್ದಾರೆ, ನೋಡ್ತಾ ಇಲ್ಲ ಅಂದಿಲ್ಲ. ಅವ್ರೇನು ಹೇಳ್ತಾರೆ, ರೆಗ್ಯುಲರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ SOP ಏನಿದೆ ಅದು ಪ್ರಕಾರ ಕೊಡ್ತಾ ಇದ್ದಾರೆ, ಪ್ಲಸ್ ಸ್ಪೆಷಲಿಸ್ಟ್ ಹೋಗಿ ನೋಡ್ತಾ ಇದ್ದಾರೆ. ಬಟ್ ಕೆಲವು ಟೈಮ್ ಏನಾಗ್ತದೆ, ಈ ಥರ ಆತಂಕ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವರು ಸಂಬಂಧಿಕರು ಮಾತ್ರ 14 ಜನ ಏನೋ ಇದ್ದಾರೆ ಕೋವಿಡ್ ಪಾಸಿಟಿವ್ ವಾರ್ಡ್ನಲ್ಲಿ ಅಲ್ವಾ. ಸೊ ನಾರ್ಮಲಿ ಏನಾಗ್ತದೆ, ಇಷ್ಟು ಜನ ಇರುವಾಗ ಒಂದು ಏನೋ ಒಂದು ಡಿಲೇ ಆಗಿದೆ, ಆ ಥರ ಒಂದು ಇನ್ನೂ ಸ್ವಲ್ಪ ಬೇಗ ಮಾಡಿದರೆ ನಮ್ಗೆ ಏನೋ ಒಂದು ಆಗಿರ್ತದೆ, ಈ ಥರ ಒಂದು ಆತಂಕ ಇರ್ತದೆ. ಸೊ ಅದರಿಂದ ಅವರು ಆರೋಪ ಮಾಡೋದು ನ್ಯಾಚುರಲ್. ಬಟ್ ನಮ್ಮ ಕರ್ತವ್ಯ ಏನಂದರೆ ಅಲ್ಲಿ ಆ ಥರ ಏನೋ ಆಗಿದೆಯಾ ಇಲ್ವಾ ಅದನ್ನು ನಾವು ಕಂಡುಹಿಡಿಬೇಕು.
ಪ್ರಿಲಿಮಿನರಿಯಾಗಿ ನಾವು ವಿಚಾರಣೆ ಮಾಡಿದಾಗ ಆ ಥರ ಇಲ್ಲ ಎಂದು ಗೊತ್ತಾಯಿತು. ಬಟ್ ಇದ್ರೂ ಕೂಡ ಎಲ್ಲರದ್ದು ಕೂಡ ಒಪಿನಿಯನ್ ಕೇಳಿದ್ವಿ, ಈವನ್ ಇನ್ಕ್ಲೂಡಿಂಗ್ ಗೈನಕಾಲಜಿಸ್ಟ್ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಜಿಲ್ಲಾ ಮಟ್ಟದ ತಜ್ಞರ ಸಮಿತಿ ಮುಂದೆ ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಕರೆಕ್ಟ್ ಇದೆಯಾ ಅಲ್ವಾ ಅವ್ರು ಕನ್ಸಲ್ಟ್ ಮಾಡಿನೇ ಕೊಟ್ಟಿರ್ತಾರೆ. ಈಗ ಸ್ಟೇಟ್ ಲೆವೆಲ್ ಕಮಿಟಿ ಇದೆ, ಡೈಲಿ 11 ಗಂಟೆಗೆ ಈಚ್ ಕೋವಿಡ್ ಪಾಸಿಟಿವ್ ಪೇಷಂಟ್ಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೋ ಅದನ್ನು ಸ್ಟೇಟ್ ಲೆವೆಲ್ ಕಮಿಟಿಗೆ ಇವ್ರು ಎಕ್ಸ್ಪ್ಲೈನ್ ಮಾಡಬೇಕು. ಅವ್ರು ಅದನ್ನು ನೀವು ಕೊಡೋದೇನೋ ತಪ್ಪಿದ್ರೆ ಅವರು ಅಲ್ಲಿಯೇ ಕರೆಕ್ಟ್ ಮಾಡ್ತಾರೆ, ಕರೆಕ್ಟ್ ಮಾಡಿ ಇಲ್ಲ ಈ ಥರ ಚೇಂಜ್ ಮಾಡಬೇಕಂತ ಹೇಳ್ತಾರೆ. ಸೊ ಎಂಟೈರ್ ಸಿಸ್ಟಮ್ ಇದೆ, ಒಂದು ಫ್ಲೋ ಇದೆ. ಸೊ ಅದರಿಂದ ಇವರು ಟೋಟಲಿ ಗ್ರಾಸ್ ನೆಗ್ಲಿಜೆನ್ಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ಇದ್ರೂ ಕೂಡ ಅವರು ಈಗ ಆರೋಪ ಆ ಥರ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಇನ್ ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಿಮ್ಸ್ ಹಾಸ್ಪಿಟಲ್ನಲ್ಲಿ ಒಪಾಕ್ ನಿಗದಿತ ಕೋವಿಡ್ ಆಸ್ಪತ್ರೆಯಲ್ಲಿ ಒಂದು 28 ವಯಸ್ಸಿನ ಮಹಿಳೆ ಒಬ್ಬರು ಪಾಸಿಟಿವ್ ಪೇಷಂಟ್, ಅವ್ರದ್ದು ಡೆತ್ ಆಗಿದೆ. ಇವ್ರದ್ದು ನೋನ್ ಹಿಸ್ಟ್ರಿ ಆಫ್ ಟ್ಯೂಬರ್ಕ್ಲೋಸಿಸ್ ಪ್ಲಸ್ ಸೈಕಾಟ್ರಿಕ್ ಪೇಷಂಟ್. ಸೊ ಈ ಎರಡೂ ಕೂಡ ನೋನ್ ಹಿಸ್ಟ್ರಿ ಇದೆ. ಸೊ ಟ್ರೀಟ್ಮೆಂಟ್ನಲ್ಲಿ ಇದ್ದರು, ಪ್ಲಸ್ ಕೋವಿಡ್ ಪಾಸಿಟಿವ್ ಪರ್ಸನ್. ಇವರನ್ನು ಸ್ಟೆಪ್ ಡೌನ್ ICUನಲ್ಲೇ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ಇವರು ಮೇ 30ನೇ ತಾರೀಕು ಉಸಿರಾಟಕ್ಕೆ ತೊಂದರೆ ಸಾರಿ ಪ್ರಕರಣದಿಂದ ರಿಮ್ಸ್ ಆಸ್ಪತ್ರೆಗೆ ಬಂದರು, ಅಡ್ಮಿಟ್ ಆದರು. ಇವ್ರದ್ದು ಟ್ರಾವೆಲ್ ಹಿಸ್ಟ್ರಿ ನೋಡಿದರೆ ಬೀದರಿಂದ 25ನೇ ತಾರೀಕು ಮೇ ಬೀದರಿಂದ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. 30ನೇ ತಾರೀಕು ಅಡ್ಮಿಟ್ ಆಗಿದ್ದಾರೆ, ರಿಮ್ಸ್ಗೆ ಬಂದರು. ತೀವ್ರ ಉಸಿರಾಟ ತೊಂದರೆಯಿಂದ ರಿಮ್ಸ್ ಬಂದು ಅಡ್ಮಿಟ್ ಆದರು. 2ನೇ ತಾರೀಕು ಸ್ವಾಬ್ ಕಲೆಕ್ಷನ್ ಆಗಿದೆ, 2ನೇ ತಾರೀಕು ಅವರು ಸ್ವಾಬ್ ತಗೊಂಡ್ರು. 3ನೇ ತಾರೀಕು ರಿಸಲ್ಟ್ ಬಂತು, ಪಾಸಿಟಿವ್ ಅಂತ ಬಂತು. ಸೊ ಇವರು ಸೈಕಾಟ್ರಿಕ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ರಂತ. ಸೊ ಇವತ್ತು ಅವ್ರದ್ದು ಆ ಪೇಷಂಟ್ ಡೆತ್ ಆಗಿದ್ದಾರೆ. ಬಟ್ ಇವ್ರದ್ದು ಈ ಹಿಸ್ಟ್ರಿ ಹಿಂದೆನೂ ಇದೆ. ಹಿಂದೆನೂ 3 ತಿಂಗಳ ಹಿಂದೆ 27ನೇ ತಾರೀಕು ಫೆಬ್ರವರಿ ರಿಮ್ಸ್ನಲ್ಲಿ ಇದೇ ಥರ ಬಿಫೋರ್ ಲಾಕ್ಡೌನ್ಗೆಲ್ಲ ಮುಂಚೆ ಕೂಡ ಇದೇ ಥರ ಒಂದು ಕಫ್, ಕೆಮ್ಮು, ಫೀವರ್ ಈ ಥರ 27ನೇ ತಾರೀಕಿಗೆ ಇಲ್ಲಿ ಅಡ್ಮಿಟ್ ಆಗಿರೋ ರೆಕಾರ್ಡ್ ಇದೆ. ರಿಮ್ಸ್ನಲ್ಲೇ ಒಂದು ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರು. ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಮಾತನಾಡಿದರು. 6ನೇ ತಾರೀಕು ಈ ಥರ ಏನಂತಂದರೆ ಒಂದು ಸ್ವಲ್ಪ ಡಿಸ್ಚಾರ್ಜ್ ಇತ್ತು ಅವರಿಗೆ. ಅದಕ್ಕೆ ಪ್ರೊಜೆಸ್ಟ್ರೋನ್ ಟ್ಯಾಬ್ಲೆಟ್ ಅಂತ ಹೇಳಿ ಡಾಕ್ಟರ್ ನೋಡಿ ಅವರಿಗೆ ಪ್ರೊಜೆಸ್ಟ್ರೋನ್ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ 8ನೇ ತಾರೀಕಿಗೆ ಅವರಿಗೆ ಈ ಥರ ಒಂದು ಬ್ಲಡ್ ಥರ ಡಿಸ್ಚಾರ್ಜು ಬರ್ತಾ ಇತ್ತು. ಅದಕ್ಕೆ ಅವರು ತಿಳಿಸಿದಾಗ OBG ಸ್ಪೆಷಲಿಸ್ಟಿಗೆ ಕರೆ ಕೊಟ್ಟರು. OBG ಸ್ಪೆಷಲಿಸ್ಟ್ ಏನಂತಂದರೆ ಇದಕ್ಕೆ ಅಲ್ಟ್ರಾಸೌಂಡ್ ಮಾಡಬೇಕಂತ ಹೇಳಿದಾಗ ಮತ್ತೆ ಅದನ್ನೇನದ ಅಲ್ಟ್ರಾಸೌಂಡ್ ಮಾಡಿ ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಏನಂತಂದರೆ DNC ಅಂತ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಏನಂತಂದರೆ ಅವ್ರ ಹಿಮೋಗ್ಲೋಬಿನ್ ಕಡಿಮೆ ಇತ್ತು. ಈ ದೃಷ್ಟಿಯಿಂದ ಅವರಿಗೆ ಒಂದು ಬಾಟಲ್ ಬ್ಲಡ್ ಕೊಟ್ಟಿದ್ದೀವಿ, IV ಫ್ಲೂಯಿಡ್ಸು ಹಚ್ಚಿದ್ದೀವಿ. ಆಮೇಲೆ ಇವತ್ತು ಏನಂತಂದರೆ ಅವರು ಸುರಕ್ಷಿತವಾಗಿ ರಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಆ್ಯಕ್ಚುಲಿ ಡಾಕ್ಟರ್ ಬಂದಿದ್ದಾರೆ ಅಲ್ಲಿ ಏನಂತಂದರೆ ಸ್ವಲ್ಪ ಅಲ್ಲಿರುವಂಥ ಜನರು ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಅಡ್ಡಿಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ K ನಾಗರಾಜ್ ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ರಾಜ್ಯದಿಂದ ಬಂದು ಐಸೋಲೇಷನ್ನಲ್ಲಿದ್ದ ಮಹಿಳೆಯೊಬ್ಬರಿಗೆ ತೀವ್ರ ರಕ್ತಸ್ರಾವವಾಗಿದ್ದರೂ ಚಿಕಿತ್ಸೆ ನೀಡದ ಓಪೆಕ್ ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬ ವರ್ಗದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಮಹಾರಾಷ್ಟ್ರ ರಾಜ್ಯದಿಂದ ಬಂದು ಐಸೋಲೇಷನ್ನಲ್ಲಿದ್ದ ಮಹಿಳೆಯೊಬ್ಬರಿಗೆ ತೀವ್ರ ರಕ್ತಸ್ರಾವವಾಗಿದ್ದರೂ ಚಿಕಿತ್ಸೆ ನೀಡದ ಓಪೆಕ್ ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬ ವರ್ಗದವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಕೋತಿಗುಡ್ಡ ಗ್ರಾಮದ ಗರ್ಭಿಣಿ ಮಹಿಳೆಯೊಬ್ಬರು ಕೊರೋನಾ ಚಿಕಿತ್ಸೆಗಾಗಿ ದಾಖಲಾಗಿದ್ದಾಗ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೇ ಇರುವುದರಿಂದ ತೀವ್ರ ತೊಂದರೆಗೆ ಒಳಗಾಗಿ ಗರ್ಭಪಾತವಾಗಿದೆ. ಕ್ವಾರಂಟೈನ್ನಲ್ಲಿರುವ ಜನರು ವೈದ್ಯರ ನಿರ್ಲಕ್ಷ್ಯಕ್ಕೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ವೈದ್ಯರ ನಿರ್ಲಕ್ಷ್ಯ
ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರು ಆಸ್ಪತ್ರೆಗೆ ಆಗಮಿಸಿ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಇಬ್ಬರು ಪೊಲೀಸರನ್ನು ಸಹ ನಿಯುಕ್ತಿಗೊಳಿಸಲಾಗಿತ್ತು. ಆದರೂ ಕ್ವಾರಂಟೈನ್ನಲ್ಲಿದ್ದ ಜನರು ಆಕ್ರೋಶದಿಂದ ವೈದ್ಯರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರಿಂದ ಬಿಗು ವಾತಾವರಣ ನಿರ್ಮಾಣವಾಗಿತ್ತು ಎಂದು ಹೇಳಲಾಗಿದೆ. ಸೋಂಕಿತ ವಾರ್ಡಿನಲ್ಲಿದ್ದ ಮಹಿಳೆಗೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೇ ಇರುವುದಕ್ಕೆ ಮೇಲುಸ್ತುವಾರಿ ವೈಫಲ್ಯವೇ ಕಾರಣವೆಂದು ಹೇಳಲಾಗಿದೆ. ಸಕಾಲ ಊಟೋಪಚಾರ ದೊರೆಯುತ್ತಿಲ್ಲ ಎಂಬ ಆರೋಪದ ಮಧ್ಯೆ ಈಗ ಚಿಕಿತ್ಸೆಯೂ ದೊರೆಯುತ್ತಿಲ್ಲ ಎಂಬುದು ಕೇಳಿಬಂದಿದೆ. ಪ್ರಕರಣದ ಕುರಿತಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಮಾಹಿತಿ ನೀಡಿ, ಕಳೆದ 15 ದಿನಗಳ ಹಿಂದೆ ದಾಖಲಾಗಿರುವ ಮಹಿಳೆಯಲ್ಲಿ 3 ದಿನಗಳ ಹಿಂದೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಚಿಕಿತ್ಸೆ ನೀಡಲಾಗಿದೆ. ಆದರೆ ನಿನ್ನೆ ರಕ್ತಸ್ರಾವವಾಗಿದ್ದು ವೈದ್ಯರು ಚಿಕಿತ್ಸೆ ನೀಡದೇ ಇರುವ ಕುರಿತು ರಿಮ್ಸ್ ಮುಖ್ಯಸ್ಥರಿಗೆ ಗಮನಕ್ಕೆ ತಂದು ನಿರ್ಲಕ್ಷ್ಯ ವಹಿಸಿರುವ ವೈದ್ಯರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಹೇಳಿದರು. ಮಹಿಳೆ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತ ಮಹಿಳೆಗೆ ಚಿಕಿತ್ಸೆ ನೀಡುವಲ್ಲಿ ವಿಳಂಬ ಮಾಡಿರುವ ವೈದ್ಯರ ಅಮಾನತುಗೊಳಿಸುವಂತೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಾಧ್ಯಮಗಳ ಮೂಲಕ ಓಪೆಕ್ ಆಸ್ಪತ್ರೆಗೆ ದಾಖಲಾಗಿದ್ದ ಗರ್ಭಿಣಿ ಮಹಿಳೆಗೆ ಚಿಕಿತ್ಸೆ ನೀಡದೇ ಇರುವುದರಿಂದ ಗರ್ಭಪಾತವಾಗಿದೆ ಎಂದು ತಿಳಿದು ಬಂದಿದೆ. ಚಿಕಿತ್ಸೆ ವಿಳಂಬಕ್ಕೆ ಕಾರಣವಾದ ವೈದ್ಯರನ್ನು ಅಮಾನತುಗೊಳಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಅಂತರ್ ರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸಿರುವ ಜನರು ಹೋಮ್ ಕ್ವಾರಂಟೈನ್ನಿಂದ ಅನಗತ್ಯವಾಗಿ ಹೊರಗಡೆ ತಿರುಗಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಕೆ ನೀಡಿದರು. ಮಹಾಮಾರಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಅಂತರ್ ರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸಿರುವ ಜನರು ಹೋಮ್ ಕ್ವಾರಂಟೈನ್ನಿಂದ ಅನಗತ್ಯವಾಗಿ ಹೊರಗಡೆ ತಿರುಗಾಡುವುದು ಕಂಡುಬಂದಲ್ಲಿ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಂತರ್ ರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸುವವರ ಮಾಹಿತಿ ದಾಖಲಿಸಲು ಸೇವಾ ಸಿಂಧುನಲ್ಲಿ ನಮೂದಿಸಲು ಹೊಸ IST ಆ್ಯಪ್ ಬಗ್ಗೆ ತಾಲೂಕು ಅಧಿಕಾರಿಗಳಿಗೆ ತರಬೇತಿ ನೀಡಿ ಮಾತನಾಡಿದ ಅವರು, ಹೋಮ್ ಕ್ವಾರಂಟೈನ್ನಲ್ಲಿರುವ ಜನರು ಅನಗತ್ಯವಾಗಿ ತಮ್ಮ ಮನ ಬಂದಂತೆ ತಿರುಗಾಡಬಾರದೆಂದು ಈಗಾಗಲೇ ಎಚ್ಚರಿಕೆ ನೀಡಿದ್ದರೂ ಸಹ ಹೊರಗಡೆ ಬರುತ್ತಿದ್ದಾರೆ. ಪ್ರಥಮ ಹಂತದಲ್ಲಿ ಜನರಿಗೆ ವಾರ್ನಿಂಗ್ ನೀಡಬೇಕು. ಇದಕ್ಕೂ ಸ್ಪಂದಿಸದಲ್ಲಿ ಸಾಂಸ್ಥಿಕ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹೋಮ್ ಕ್ವಾರಂಟೈನ್ನಲ್ಲಿರುವ ಜನರ ಮೇಲೆ ನಿಗಾ ವಹಿಸಲು ಹೋಮ್ ವಾಚ್ ಮಾಡಲಾಗಿದೆ. ಕ್ವಾರಂಟೈನ್ನಲ್ಲಿರುವವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಸಿಬ್ಬಂದಿ ವರ್ಗ ಅವರ ಮನೆಗೆ ಹೋಗಿ ಸೆಲ್ಫಿ ಕ್ಲಿಕ್ಕಿಸಬೇಕೆಂದು ಸೂಚಿಸಿದ್ದರೂ ಸಹ ಇದುವರೆಗೂ ಸಮರ್ಪಕವಾಗಿ ಮಾಡುತ್ತಿಲ್ಲ. ಜಿಲ್ಲೆಯ ಹೋಮ್ ಕ್ವಾರಂಟೈನ್ನಲ್ಲಿ 1241 ಜನರು ಇದ್ದಾರೆ. ಕೇವಲ 101 ಜನರ ಭಾವಚಿತ್ರವನ್ನು ತೆಗೆಯಲಾಗಿದೆ. ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯು 8% ಪ್ರಗತಿ ಹೊಂದಿದ್ದು ಕೂಡಲೇ ಈ ಕಾರ್ಯವನ್ನು ಹೆಚ್ಚಿಸಬೇಕು, ಇಲ್ಲದಿದ್ದರೆ ನೋಟಿಸ್ ನೀಡಲಾಗುತ್ತದೆ ಎಂದರು. ಅಂತರ್ ರಾಜ್ಯಗಳಿಂದ ಜಿಲ್ಲೆಗೆ ಆಗಮಿಸುವ ಪ್ರಯಾಣಿಕರು ಸೇವಾ ಸಿಂಧುನಲ್ಲಿ ನಮೂದಿಸಲು ಹೊಸ IST ಆ್ಯಪ್ ಅನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಪ್ರಯಾಣಿಕರ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದರು. ಆಟೋಮೆಟಿಕ್ ಹೊರಗೆ ಬಂದರೆ ಟವರ್ ಚೇಂಜ್ ಆಗುತ್ತೆ. ಟವರ್ ಚೇಂಜ್ ಆದ ತಕ್ಷಣ ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಹಂಗೆ ಹೊರಗೆ ಆಟಾಡ್ತಾ ಇದ್ದಾರೆ ಜಿಯೋ ಫೆನ್ಸಿಂಗ್ ಮೊಬೈಲ್. ಹೌದು, ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ SP ಅವ್ರಿಗೆ ಹೇಳಿ ಕೇಸ್ ಮಾಡ್ತಾರೆ, ರಿಜಿಸ್ಟರ್ ಮಾಡೋದು ಟೈಮ್ ಮಾಡ್ತಾರೆ. ಈಗ ಜಿಯೋ ಫೆನ್ಸಿಂಗ್ ಆಗಿ ಅಥವಾ ಹೋಮ್ ಕ್ವಾರಂಟೈನ್ ಮಾನಿಟರ್ ಮಾಡೋದು ಯಾರು ನಮ್ಮಲ್ಲಿ ಇದ್ದಾರೆ, ಒಬ್ಬ ಆಫೀಸರ್ ಇದ್ದಾರೆ ಇಲ್ಲಿ ಮಧುಸೂದನ್ ಅಂತ ಇದ್ದಾನೆ. ಯಾರು ಮಧುಸೂದನ್? ಸದಾಶಿವ ಅಂತಿದ್ದಾನೆ. ಅವರು ಸುರೇಶ್ ಅಂತಿದ್ದಾರೆ. ಅವರು ಡೈಲಿ ಪ್ರತಿದಿನ ಅದರ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ನಾವು SP ಅವ್ರಿಗೆ ಡೈರೆಕ್ಟಾಗಿ ಅವ್ರ ಮೇಲೆ FIR ಕೇಸ್ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಯಾವ ವೆಹಿಕಲ್ ಬರ್ತಾರೆ ತಿಳಿಸ್ತಾರೆ. ಅವ್ರು ಡೈರೆಕ್ಟಾಗಿ ಆಟೋಗೆ ಸಂಬಂಧಪಟ್ಟಂಗೆ ಆಟೋಗಳು ಸಪ್ರೇಟ್ ರಿಜಿಸ್ಟರ್ ಮಾಡಿರ್ತೀವಿ. ಆಟೋದಲ್ಲಿ ನಾವು ಇಲ್ಲ, ನಾವು ಅದನ್ನು ಬಿಟ್ಟು ನಾವು IST ಅವ್ರು ನಾವು ನೇರವಾಗಿ ಹೋಗಲ್ಲ, ಏನು ಮನೆಗೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ಗೆ ಹೋಗಲ್ಲ, ನಾವು ಅವ್ರ ಮನೆಗೆ ಇರ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಡಾಕ್ಟರ್ T ರೋಣಿ ಸೇರಿದಂತೆ ತಾಲೂಕು ಅಧಿಕಾರಿಗಳು ಇದ್ದರು. ಬಾಕಿ ಇರುವ 3 ತಿಂಗಳ ಸಹಾಯಧನ ಮಂಜೂರು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಬಾಕಿ ಇರುವ 3 ತಿಂಗಳ ಸಹಾಯಧನ ಮಂಜೂರು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್-19 ಸಂಕಷ್ಟ ಮುಗಿಯುವವರೆಗೂ ಎಲ್ಲ ದೇವದಾಸಿ ಮಹಿಳೆಯರಿಗೆ ಮಾಸಿಕ ಪ್ರತಿಯೊಬ್ಬರಿಗೆ 10 kg ಅಕ್ಕಿ, ಗೋಧಿ ಸೇರಿದಂತೆ ಇತರೆ 14 ವಸ್ತುಗಳನ್ನು ಉಚಿತವಾಗಿ ನೀಡಬೇಕು. 4 ವರ್ಷಗಳಿಂದ ವಿಳಂಬವಾಗಿರುವ ಮನೆಗಳ ನಿರ್ಮಾಣ ಕಾರ್ಯ ಕೂಡಲೇ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು. ದೇವದಾಸಿ ಪುನರ್ವಸತಿ
ಪುನರ್ವಸತಿ ಇಲಾಖೆಯ ಕಚೇರಿಯಲ್ಲಿ ಖಾಲಿ ಇರುವ ಪರಿಚಾರಕ ಹುದ್ದೆಗೆ ದೇವದಾಸಿ ಮಹಿಳೆಯರಿಗೆ ನೇಮಕ ಮಾಡಿಕೊಳ್ಳಬೇಕು. ಅನಧಿಕೃತವಾಗಿ ದೇವದಾಸಿ ಅಲ್ಲದವರು ಮತ್ತು 60 ವರ್ಷ ಮೇಲ್ಪಟ್ಟವರು ಕೆಲಸ ನಿರ್ವಹಿಸುತ್ತಿದ್ದು, ಕೂಡಲೇ ಇವರ ಜಾಗಕ್ಕೆ ದೇವದಾಸಿ ಮಹಿಳೆಯರನ್ನು ನಿಯೋಜಿಸಬೇಕೆಂದು ಆಗ್ರಹಿಸಿದರು. ತಾಲೂಕುವಾರು ಸಂಯೋಜಕರನ್ನು ಪರಸ್ಪರ ವರ್ಗಾವಣೆ ಮಾಡಬೇಕು. ಉದ್ಯೋಗ ಖಾತ್ರಿ ಕೂಲಿಯನ್ನು 500 ರೂಪಾಯಿಗಳಿಗೆ ಹೆಚ್ಚಿಸಿ ಯೋಜನೆಯನ್ನು ನಗರ ಪ್ರದೇಶಕ್ಕೆ ವಿಸ್ತರಣೆ ಮಾಡಿ 200 ದಿನಗಳಿಗೆ ಹೆಚ್ಚಿಸಬೇಕು. ದೇವದಾಸಿ ಮಹಿಳೆಯರಿಗೆ ನೀಡಲಾದ ಸಹಾಯಧನ, ಸಾಲ ಹಾಗೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲಗಳನ್ನು ಮನ್ನಾ ಮಾಡಬೇಕು. ಎಲ್ಲ ದೇವದಾಸಿ ಮಹಿಳೆಯರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ತಲಾ 5 ಎಕರೆ ಜಮೀನು ಕೃಷಿಗೆ ಯೋಜನವಾದ ಜಮೀನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ರೈತ ವಿರೋಧಿ ಎಪಿಎಂಸಿ ತಿದ್ದುಪಡಿ ಕಾಯ್ದೆ 2020 ಹಾಗೂ ವಿದ್ಯುತ್ ಶಕ್ತಿ ಕಾಯ್ದೆ ಕೂಡಲೇ ವಾಪಸ್ ಪಡೆಯಬೇಕು. ಕೆಲಸದ ಅವಧಿಯನ್ನು 8 ತಾಸುಗಳಿಂದ 10 ತಾಸಿಗೆ ಏರಿಸುವ ಕಾರ್ಮಿಕ ವಿರೋಧಿ ನೀತಿಯನ್ನು ಕೈಬಿಡಬೇಕು. ಸಾರ್ವಜನಿಕ ರಂಗದ ಕೈಗಾರಿಕೆಗಳನ್ನು ಖಾಸಗೀಕರಣ ಮಾಡಬಾರದು ಮತ್ತು ವಿದೇಶ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ಇವರ ಮುಖಾಂತರ ಮಾನ್ಯರೇ, ಬಾಕಿ ಇರುವ 3 ತಿಂಗಳ ಸಹಾಯಧನ ಬಿಡುಗಡೆ ಮತ್ತು 4 ವರ್ಷಗಳಿಂದ ಮನೆಗಳ ನಿರ್ಮಾಣ ಕಾರ್ಯ ಪ್ರಾರಂಭ ವಿಳಂಬ ನೀತಿ ವಿರೋಧಿಸಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ. ಬೇಡಿಕೆಗಳು: ಬಾಕಿ ಇರುವ 3 ತಿಂಗಳ ಸಹಾಯಧನ ಮಂಜೂರು ಮಾಡಬೇಕು. 2ನೇದು, ಕೋವಿಡ್-19 ಸಂಕಷ್ಟ ಮುಗಿಯುವವರೆಗೂ ಎಲ್ಲ ದೇವದಾಸಿ ಮಹಿಳೆಯರಿಗೂ ಮಾಸಿಕ ಪ್ರತಿಯೊಬ್ಬರಿಗೂ 10 kg ಅಕ್ಕಿ, ಗೋಧಿ ಸೇರಿದಂತೆ ಇತರೆ 14 ವಸ್ತುಗಳನ್ನು ಉಚಿತವಾಗಿ ನೀಡಬೇಕು. 4 ವರ್ಷಗಳಿಂದ ವಿಳಂಬವಾಗಿರುವ ಮನೆಗಳ ನಿರ್ಮಾಣ ಕಾರ್ಯ ಕೂಡಲೇ ಪ್ರಾರಂಭಿಸಬೇಕು. ದೇವದಾಸಿ ಪುನರ್ವಸತಿ ಇಲಾಖೆ ಕಚೇರಿಯಲ್ಲಿ ಖಾಲಿ ಇರುವ ಪರಿಚಾರಕ ಹುದ್ದೆಗೆ ದೇವದಾಸಿ ಮಹಿಳೆಯರಿಗೆ ನೇಮಕ ಮಾಡಿಕೊಳ್ಳಬೇಕು. ಅನಧಿಕೃತವಾಗಿ ದೇವದಾಸಿ ಅಲ್ಲದವರ ಮತ್ತು 60 ವರ್ಷ ಮೇಲ್ಪಟ್ಟವರ ಕೆಲಸ ನಿರ್ವಹಿಸುತ್ತಿದ್ದು, ಕೂಡಲೇ ಇವರ ಜಾಗಕ್ಕೆ ದೇವದಾಸಿ ಮಹಿಳೆಯರನ್ನು ನಿಯೋಜಿಸಬೇಕು. ತಾಲೂಕುವಾರು ಸಂಯೋಜಕರನ್ನು ಪರಸ್ಪರ ವರ್ಗಾವಣೆ ಮಾಡಬೇಕು. ಉದ್ಯೋಗ ಖಾತ್ರಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಅಯ್ಯಮ್ಮ, ಕೆಜಿ ವೀರೇಶ್, ಜೆ ತಾಯಮ್ಮ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21.
playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversation, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 903512938 94495435549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Rest-Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Sri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Sri Gnana Ganga High School, NGO Colony, Raichur. Mobile 9916941389. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE's concept.
the right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno-curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaspur Road, opposite Agriculture University, Raichur. Mobile number 90351 29938 96322 38227 94495 43549. ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ರಿಂದ ಜೂನ್ 10, 2021 ಎಸ್ಎಸ್ಎಲ್ಸಿ ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್ ಪಿಯುಸಿ ಸೈನ್ಸ್, ಪಿಯುಸಿ ಕಾಮರ್ಸ್, ಐಟಿಐ ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. For 3 subjects, ₹1000 only. For completion for courses, visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. పడమర కొండల్లో వాలిన సూర్యుడా, పగిలిన కోటలనే వదిలిన మారేడా. పడమర కొండల్లో వాలిన సూర్యుడా, పగిలిన కోటలనే వదిలిన మారేడా. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ದಂಡಾಲಯ್ಯ ದಂಡಾಲಯ್ಯ ಮಾತೋನೇನು ఉండాలయ్య. ఏడుస్తారంట్రా? దేవుడు గుడివదిలి మనతో ఉండడానికి వస్తున్నారా? పండగ చేసుకోవాలరా? ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in Kannada, English medium, May 10th to July 31st, 2020. Classes timing morning 7 AM to 12 PM. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extra curriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ರಾಜ್ಯದಲ್ಲಿಯೂ ವಿಸ್ತರಣೆ ಮಾಡಬೇಕೆಂದು ಲೋಕ ಜನಶಕ್ತಿ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು.
ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ರಾಜ್ಯದಲ್ಲಿಯೂ ವಿಸ್ತರಣೆ ಮಾಡಬೇಕೆಂದು ಲೋಕ ಜನಶಕ್ತಿ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಯೋಜನೆಯನ್ನು ದೇಶದ 20 ರಾಜ್ಯಗಳಲ್ಲಿ ಜಾರಿಗೆ ತರಲಾಗಿದೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಪಕ್ಷವು ಸಂಪೂರ್ಣವಾಗಿ ಸ್ವಾಗತಿಸಿದೆ. ಈ ಯೋಜನೆಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋದ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಸದರಿ ಯೋಜನೆ ಜಾರಿಯಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದೆ. ಮಹತ್ವದ ಯೋಜನೆಯನ್ನು ರಾಜ್ಯದಲ್ಲಿಯೂ ಕೂಡ ಜಾರಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಗ್ರಾಹಕರ ವ್ಯವಹಾರಗಳ ಇಲಾಖೆ, ಭಾರತ ಸರ್ಕಾರ, ಕೃಷಿ ಭವನ ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಇವರ ಮುಖಾಂತರ ಮಾನ್ಯರೇ ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಸ್ವಾಗತಾರ್ಹ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಅನುಷ್ಠಾನಗೊಳಿಸಲು ಮನವಿ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಒನ್ ನೇಷನ್ ಒಂದು ರೇಷನ್ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ 20 ರಾಜ್ಯಗಳಲ್ಲಿ ಜಾರಿಗೆ ತಂದಿದೆ ಎಂದು ಸಿ ರಾಮವಿಲಾಸ್ ಪಾಸ್ವಾನ್ ಕೇಂದ್ರ ಆಹಾರ ಮಂತ್ರಿಗಳಿಗೆ ಲೋಕ ಜನಶಕ್ತಿ ಪಕ್ಷ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಜೆ ರಂಗಪ್ಪ, ವಕೀಲರು ಹಾಗೂ ಜಿಲ್ಲಾಧ್ಯಕ್ಷರಾದ. ಈ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಲ್ ರಂಗಪ್ಪ, ಜಿಲ್ಲಾಧ್ಯಕ್ಷ ಎ ಆಶಯರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರದ ನಿರ್ದೇಶನಗಳನ್ನು ಮೀರಿ SGSRY ನಲ್ಲಂ ಯೋಜನೆಯ ಸಿಒಒ ಅವರನ್ನು ನಗರಸಭೆ ಆಯುಕ್ತರನ್ನಾಗಿ ಮಾಡಿರುವ ಆದೇಶವನ್ನು ರದ್ದುಪಡಿಸಬೇಕೆಂದು ಕರ್ನಾಟಕ ಜನಸೈನ್ಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಮೀರಿ SGSRY ನಲ್ಲಂ ಯೋಜನೆಯ ಸಿಒಒ ರವರನ್ನು ನಗರಸಭೆ ಆಯುಕ್ತರನ್ನಾಗಿ ಮಾಡಿರುವ ಆದೇಶವನ್ನು ರದ್ದುಪಡಿಸಬೇಕೆಂದು ಕರ್ನಾಟಕ ಜನಸೈನ್ಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರಸಭೆಯ ಪ್ರಸ್ತುತ ಆಯುಕ್ತರಾಗಿರುವ ಡಾಕ್ಟರ್ ದೇವಾನಂದ್ ದೊಡ್ಡಮನಿಯವರು ಹಲವು ಹಗರಣಗಳ ಆರೋಪದಡಿ ಹಲವು ಬಾರಿ ಸೇವೆಯಿಂದ ವಜಾಗೊಂಡು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು ಇರುತ್ತದೆ. ಮಾನವೀಯತೆ ದೃಷ್ಟಿಯಿಂದ ವಿಚಾರಣೆ ಮುಗಿಯುವವರೆಗೂ ತಮ್ಮ ಹುದ್ದೆಯಲ್ಲಿ ಮುಂದುವರಿಯಲು ಅನುಮತಿ ನೀಡಲಾಗಿದೆ. ನಗರಸಭೆಗೆ SGSRY ನಲ್ಲಂ ಯೋಜನೆಯ ಕಮ್ಯುನಿಟಿ ಆಫೀಸರ್ ಸಿಒಒ ಎಂದು ಸೇವೆಗೆ ವರದಿ ಮಾಡಿದ್ದು ಅವರ ಹುದ್ದೆಯಲ್ಲಿ ಇರಿಸದೆ ನಗರಸಭೆ ಆಯುಕ್ತರೆಂದು ನೇಮಿಸಿ ಆದೇಶಿಸಿರುವುದು ಖಂಡಿಸಿದರು. ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಒಳಗಾದ ಅಧಿಕಾರಿಗಳನ್ನು ಅರ್ಹತೆ ಮೀರಿದ ಸ್ಥಾನದಲ್ಲಿ ಕೂರಿಸಿರುವುದರಿಂದ ನಗರದ ಅಭಿವೃದ್ಧಿಯು ಕುಂಠಿತ. ನಗರಸಭೆ ಆಯುಕ್ತರನ್ನಾಗಿ ಮಾಡಿ ಆದೇಶ ಹೊರಡಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನಾಸ್ಪದ ಚರ್ಚೆಗೆ ಗ್ರಾಸವಾಗಿದೆ. ಡಾಕ್ಟರ್ ದೇವಾನಂದ್ ದೊಡ್ಡಮನಿಯವರು ಗೃಹ ಭಾಗ್ಯ ಯೋಜನೆಯಲ್ಲಿ ಮಲತಾಯಿ ಧೋರಣೆ ತೋರುತ್ತಾ ಬೇಕಾದವರನ್ನು ಸರ್ಕಾರದ ನಿರ್ದೇಶನಗಳನ್ನು ಮೀರಿ ಯೋಜನೆಯ ಫಲಾನುಭವಿಗಳನ್ನಾಗಿ ಮಾಡಲಾಗುತ್ತದೆ ಎಂದು ದೂರಿದರು. ಕೂಡಲೇ ಜಿಲ್ಲಾಧಿಕಾರಿಯವರು ನಗರಸಭೆ ಆಯುಕ್ತರು ರಾಯಚೂರು ಎಂದು ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಆ ಸ್ಥಾನಕ್ಕೆ ಅರ್ಹತೆಯುಳ್ಳ ಉತ್ತಮ ಅಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದರು. ನಲ್ಲಂ ಯೋಜನೆಯ ಸಿಒಒ ರವರನ್ನು ನಗರಸಭೆ ಆಯುಕ್ತರನ್ನಾಗಿ ಮಾಡಿದ್ದು ಆದೇಶವನ್ನು ರದ್ದುಪಡಿಸಿ ಉತ್ತಮ ಅಧಿಕಾರಿಯನ್ನು ಆ ಸ್ಥಾನಕ್ಕೆ ನೇಮಿಸುವ ಬಗ್ಗೆ ಹಾಗೂ ಪೌರ ಕಾರ್ಮಿಕರಿಗಾಗಿ ಇರುವ ಗೃಹಭಾಗ್ಯ ಯೋಜನೆಯಲ್ಲಿ ಮಲತಾಯಿ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನಿಜವಾದ ಶ್ರಮಿಕ ಪೌರ ಕಾರ್ಮಿಕರಿಗೆ ಯೋಜನೆಯ ಉಪಯೋಗವಾಗುವಂತೆ ಕ್ರಮ ಕೈಗೊಳ್ಳುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ತಾವುಗಳು ರಾಯಚೂರು ನಗರಸಭೆಯ ಪ್ರಸ್ತುತ ಆಯುಕ್ತರಾಗಿ ಶ್ರೀ ಡಾಕ್ಟರ್ ದೇವಾನಂದ್ ದೊಡ್ಡಮನಿಯವರು ಹಲವು ಹಗರಣಗಳ ಆರೋಪದಡಿ ಹಲವು ಬಾರಿ ಸೇವೆಯಿಂದ ವಜಾಗೊಂಡು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು ಇರುತ್ತದೆ. ಮಾನವೀಯತೆ ದೃಷ್ಟಿಯಿಂದ ವಿಚಾರಣೆ ಮುಗಿಯುವವರೆಗೆ ತಮ್ಮ ಹುದ್ದೆಯಲ್ಲಿ ಮುಂದುವರಿಯಲು ಅನುಮತಿ ನೀಡಿದ್ದು ಇರುತ್ತದೆ. ಈ ಕಾರಣದಿಂದಾಗಿ ರಾಯಚೂರು ನಗರಸಭೆಗೆ SGSRY ಯೋಜನೆಯ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ ಎಂದು ಸೇವೆಗೆ ವರದಿ ಮಾಡಿದ್ದು ಇರುತ್ತದೆ. ಸದರಿಯವರನ್ನು ಅವರ ಹುದ್ದೆಯಲ್ಲಿ ಇರಿಸದೆ ನಗರಸಭೆ ಆಯುಕ್ತರೆಂದು ನೇಮಿಸಿ ಆದೇಶಿಸಿರುವುದು ಖಂಡನೀಯ ವಿಷಯವಾಗಿದೆ. ಯಾಕೆಂದರೆ ಆರೋಪಿಯಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಒಳಗಾದ ಇಂತಹ ಅಧಿಕಾರಿಗಳನ್ನು ಅರ್ಹತೆ ಮೀರಿ ಸ್ಥಾನದಲ್ಲಿ ಕೂರಿಸುವುದರಿಂದ ನಗರಸಭೆ ಅಭಿವೃದ್ಧಿಯ ಕುಂಠಿತವಾಗಿರುವುದು ಸಾಮಾನ್ಯವಾಗಿ ತಿಳಿಯುವಂಥ ವಿಷಯವಾಗಿದೆ. ಅಲ್ಲದೆ ಪೌರಾಡಳಿತ ನಿರ್ದೇಶನಾಲಯವು ಇಂಥವರನ್ನು ಅಂದರೆ SGSRY ಯೋಜನೆಯ ಸಿಒಒ ಮತ್ತು CO ಅವರಿಗೆ ಬೇರೆ ಜವಾಬ್ದಾರಿಯನ್ನು ವಹಿಸಿಕೊಡುವುದು ಕಾನೂನು ಬಾಹಿರ ಎಂದು ಸುತ್ತೋಲೆ ನಿರ್ದೇಶನವನ್ನು ಹೊರಡಿಸಿದ್ದು ಇರುತ್ತದೆ. ಈ ವಿಷಯವು ತಮ್ಮ ಗಮನಕ್ಕೆ ಇದ್ದರೂ ಸಹ ಯಾವುದೋ ಒತ್ತಡದಿಂದ ಡಾಕ್ಟರ್ ದೇವಾನಂದ್ ದೊಡ್ಡಮನಿಯವರನ್ನು ನಗರಸಭೆ ಆಯುಕ್ತರನ್ನಾಗಿ ಮಾಡಿ ಆದೇಶ ಹೊರಡಿಸಿರುವುದು ಖಂಡನೀಯ ವಿಷಯವಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಅನುಮಾನಾಸ್ಪದ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ತಾವುಗಳು ಆದೇಶಿಸಿದ ಡಾಕ್ಟರ್ ದೇವಾನಂದ್ ದೊಡ್ಡಮನಿ ಸಾಹೇಬರು ಗೃಹಭಾಗ್ಯ ಯೋಜನೆಯಲ್ಲಿ ಮಲತಾಯಿ ಧೋರಣೆ ತೋರುತ್ತಾ ಬೇಕಾದವರನ್ನು ಸರ್ಕಾರದ ನಿರ್ದೇಶನಗಳನ್ನು ಮೀರಿ ಯೋಜನೆಯ ಫಲಾನುಭವಿಗಳನ್ನಾಗಿ ಮಾಡಿದ್ದು ಇರುತ್ತದೆ. ಆ ಪೌರ ಕಾರ್ಮಿಕರಿಗೆ ಸರ್ಕಾರದ ನಿರ್ದೇಶನಗಳ ನೆಪ ಹೇಳಿ ಯೋಜನೆಯಿಂದ ವಂಚಿಸುತ್ತಿದ್ದಾರೆ. ಇದರಿಂದ ಬಡ ಪೌರ ಕಾರ್ಮಿಕರು ವಂಚನೆಗೊಳಗಾಗುತ್ತಿದ್ದಾರೆ.
ಕಾರಣ ಈ ಬಗ್ಗೆ ತಾವು ಡಾಕ್ಟರ್ ದೇವಾನಂದ್ ದೊಡ್ಡಮನಿಯವರನ್ನು ನಗರಸಭೆ ಆಯುಕ್ತರು ರಾಯಚೂರು ಎಂದು ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಆ ಸ್ಥಾನಕ್ಕೆ ಅರ್ಹತೆಯುಳ್ಳ ಉತ್ತಮ ಅಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಬೇಕು. ಅದೇ ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಈ ಯೋಜನೆಯಿಂದ ಬರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೃಹ ನಿರ್ಮಾಣದ ಅನುದಾನವನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅರ್ಗೋಲ್, ಪ್ರಸಾದ್ ಭಂಡಾರಿ, ವೆಂಕಟೇಶ್ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಘೋಷಣೆ ಮಾಡಿದಂತೆ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯ ಸಂಪೂರ್ಣ ವೇತನ ಬಿಡುಗಡೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಮುಖ್ಯಮಂತ್ರಿ ಘೋಷಣೆ ಮಾಡಿದಂತೆ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯ ಸಂಪೂರ್ಣ ವೇತನ ಬಿಡುಗಡೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜೂನ್ ತಿಂಗಳಿನಿಂದ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರ ಮೂಲಕ ಹಾಸ್ಟೆಲ್ಗಳಲ್ಲಿ ಸ್ಯಾನಿಟೇಷನ್ ಕೆಲಸಕ್ಕೆ ಇನ್ನಿತರ ಪೂರ್ವ ಸಿದ್ಧತಾ ಕೆಲಸಗಳನ್ನು ಪ್ರಾರಂಭಿಸಿ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ ಹಲವು ತಿಂಗಳ ವೇತನವನ್ನು ಈ ಕೂಡಲೇ ಪಾವತಿಸಬೇಕು. ಕ್ವಾರಂಟೈನ್ ಕೇಂದ್ರಗಳಾಗಿ ಪರಿವರ್ತಿತ ಹಾಸ್ಟೆಲ್ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವಿಶೇಷ ಭತ್ಯೆ ನೀಡಬೇಕು. ಹೊರಗುತ್ತಿಗೆ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಕೊರೋನಾ ಕಾಯಿಲೆಯಿಂದ ಬಳಲಿದರೆ ಅವರ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಬೇಕು ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿರುವ ವಿಶೇಷ ಜೀವ ವಿಮೆ ಸೌಲಭ್ಯವನ್ನು ಇವರಿಗೂ ವಿಸ್ತರಿಸಬೇಕು. ನೇರ ನೇಮಕಾತಿಯಿಂದ ತೊಂದರೆಗೊಳಗಾದ ಗುತ್ತಿಗೆ ಕಾರ್ಮಿಕರನ್ನು ಸೇವಾ ಹಿರತನಕ್ಕನುಗುಣವಾಗಿ ಇತರೆ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಹಾಸ್ಟೆಲ್ ವರ್ಕರ್ಸ್ ಬಾಕಿ ವೇತನ ಈ ಕೂಡಲೇ ಕೊಡಲೇಬೇಕು. ಯುಟಿಯುಸಿ ಜಿಂದಾಬಾದ್ ಜಿಂದಾಬಾದ್. ಕಾರ್ಮಿಕರ ಭವಿಷ್ಯವನ್ನು ಕಾಪಾಡಿ 8 ತಿಂಗಳ ಬಾಕಿ ವೇತನ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತೆ ಎಲ್ಲ ಹೊರಗುತ್ತಿಗೆ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ವಸತಿ ಶಾಲೆ, ಆಶ್ರಮ ಶಾಲೆಗಳ ಕಾರ್ಮಿಕರನ್ನು ಸೇರಿದಂತೆ ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯ ಸಂಪೂರ್ಣ ವೇತನ ಬಿಡುಗಡೆ ಮಾಡಬೇಕು. ಜೂನ್ ತಿಂಗಳಿಂದ ಎಲ್ಲ ಹೊರಗುತ್ತಿಗೆ ಕಾರ್ಮಿಕರ ಮೂಲಕ ಹಾಸ್ಟೆಲ್ಗಳಲ್ಲಿ ಸ್ಯಾನಿಟೈಸೇಷನ್ ಕೆಲಸಕ್ಕೆ ಇನ್ನಿತರ ಪೂರ್ವ ಸಿದ್ಧತಾ ಕೆಲಸಗಳನ್ನು ಪ್ರಾರಂಭಿಸಿ ಎಂದಿನಂತೆ ವೇತನ ನೀಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ ಹಲವು ತಿಂಗಳ ವೇತನವನ್ನು ಈ ಕೂಡಲೇ ಪಾವತಿಸಬೇಕು. ಕ್ವಾರಂಟೈನ್ ಕೇಂದ್ರಗಳಾಗಿ ಪರಿವರ್ತಿತ ಹಾಸ್ಟೆಲ್ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವಿಶೇಷ ಭತ್ಯೆ ನೀಡಬೇಕು. ಹೊರಗುತ್ತಿಗೆ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಕೊರೋನಾ ಕಾಯಿಲೆಯಿಂದ ಬಳಲಿದರೆ ಅದರ ಚಿಕಿತ್ಸೆ ಉಚಿತವಾಗಿ ನೀಡಬೇಕು ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿರುವ ವಿಶೇಷ ಜೀವ ವಿಮೆ ಸೌಲಭ್ಯವನ್ನು ಇವರಿಗೂ ವಿಸ್ತರಿಸಬೇಕು. ನೇರ ನೇಮಕಾತಿಯಿಂದ ತೊಂದರೆಗೊಳಗಾದ ಗುತ್ತಿಗೆ ಕಾರ್ಮಿಕರನ್ನು ಸೇವಾ ಹಿರಿತನಕ್ಕನುಗುಣವಾಗಿ ಇತರ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಸಿ ಮಹೇಶ್, ಉಮಾ, ಗಾಯತ್ರಿ, ಶಾಂತಾ, ಸುಲೋಚನಾ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹೋರಾಟಗಾರ ದಿವಂಗತ ಆರ್ ಶಿವಪುತ್ರ ಬೇರಿಯವರ 10ನೇ ವರ್ಷದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಮನೋರಂಜನಾ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹೋರಾಟಗಾರರ ದಿವಂಗತ ಆರ್ ಶಿವಪುತ್ರ ಬೇರಿಯವರ 10ನೇ ವರ್ಷದ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಮನೋರಂಜನಾ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಮುಖಂಡ ಭಾಸ್ಕರ್ ಬಾಬು ಮಾತನಾಡಿ ಆರ್ ಶಿವಪುತ್ರ ಬೇರಿ ಬೆಳೆದು ಬಂದ ದಾರಿ ಬಗ್ಗೆ ವಿತರಿಸಿದರು. ದಲಿತ ಕುಟುಂಬದಲ್ಲಿ ಜನಿಸಿದರೂ ಸರ್ವ ಜನಾಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಯಚೂರಿನಲ್ಲಿ ಮಾದಿಗ ದಂಡೋರ ಸ್ಥಾಪಕರು ಎಂದರು. ಹಿರಿಯ ಮುಖಂಡ ಎಂಆರ್ ಬೇರಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಹಬೂಬ್ ಬಾಷಾ ಮೂಲಿಮನಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹೇಮರಾಜ್ ಅಸ್ಕಿಯಾಳ್, ಶರಣಬಸವ ಜೇಗರ್ಕಲ್, ಎಚ್ಕೆ ರವಿಕುಮಾರ್, ಸೋಮಶೇಖರ್, ನರಸಿಂಹಲು ಮರ್ಚಟಾಳ್, ರಾಘವೇಂದ್ರ ಬೋರೆಡ್ಡಿ, ಶಂಕರ್ ಮಂಚಲಾಪುರ್, ಎನ್ಕೆ ಕೃಷ್ಣ ಹರ್ಜನವಾಡ, ಪ್ರಭು ಮರ್ಚೆಟಾಳ್, ಲಕ್ಷ್ಮಣ್ ಕಲ್ಲೂರ್, ಆಂಜನೇಯ, ಶ್ರೀನಿವಾಸ್ ಸಿಯಾತಲ, ಶಿವರಾಜ್ ಹೊಸಪೇಟೆ, ಸಂಗಮೇಶ್, ಬಾಬು, ಕವಿತಾ ಮುಂತಾದವರು ಉಪಸ್ಥಿತರಿದ್ದರು. ರೈತ ಮಿತ್ರ ಹುದ್ದೆಗೆ ರೈತ ಅನುವುಗಾರರನ್ನು ಪರಿಗಣಿಸಿ ರೈತ ಅನುವುಗಾರರ ಸೇವೆಯನ್ನು ಮುಂದುವರಿಸಬೇಕೆಂದು ತಾಲೂಕು ರೈತ ಅನುವುಗಾರರ ಸಂಘ ಕೃಷಿ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ರೈತ ಮಿತ್ರ ಹುದ್ದೆಗೆ ರೈತ ಅನುವುಗಾರರನ್ನು ಪರಿಗಣಿಸಿ ರೈತ ಅನುವುಗಾರರ ಸೇವೆಯನ್ನು ಮುಂದುವರಿಸಬೇಕೆಂದು ತಾಲೂಕು ರೈತ ಅನುವುಗಾರರ ಸಂಘ ಕೃಷಿ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. 2009-10ನೇ ಸಾಲಿನಲ್ಲಿ ಭೂಚೇತನ ಯೋಜನೆಯಡಿ ರೈತ ಸಂಪರ್ಕ ಕೇಂದ್ರದಲ್ಲಿ 1 ಗ್ರಾಮ ಪಂಚಾಯಿತಿಗೆ ಒಬ್ಬ ರೈತ ಅನುವುಗಾರರನ್ನು ಹಿಂದಿನ ಸರ್ಕಾರ ನೇಮಕ ಮಾಡಿತ್ತು. ರೈತ ಕ್ಷೇತ್ರ ಪಾಠಶಾಲೆ, ಮಣ್ಣು ಮಾದರಿ ಪರೀಕ್ಷೆ,
ಕ್ರಾಪ್ ಸರ್ವೆ, ಬೆಳೆ ಕಟಾವು ಸಮೀಕ್ಷೆ, ಕೃಷಿ ಅಭಿಯಾನ, ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ವಿತರಣೆ ಸೇರಿದಂತೆ ರೈತರಿಗೆ ಅನೇಕ ಸೇವೆಗಳನ್ನು ಅನುವುಗಾರರು ನೀಡುತ್ತಿದ್ದಾರೆ. ಕಳೆದ 10-12 ವರ್ಷಗಳಿಂದ ಕನಿಷ್ಠ ಗೌರವಧನದಲ್ಲಿ ದುಡಿಯುತ್ತಿದ್ದು, ರೈತ ಮಿತ್ರ ಎಂದು ನಾಮಕರಣ ಮಾಡಿ ಇಲಾಖೆಯ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಸದರಿ ಹುದ್ದೆಗಳಿಗೆ ಅನುವುಗಾರರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಓಪೆಕ್ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತ ಮಹಿಳೆ ಸಾವು, ಜಿಲ್ಲಾಧಿಕಾರಿ ಆರ್. ವೆಂಕಟೇಶ್ ಕುಮಾರ್. ಓಪೆಕ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಗೆ ಚಿಕಿತ್ಸೆ ದೊರೆಯದೆ ಗರ್ಭಪಾತ, ವೈದ್ಯರ ನಿರ್ಲಕ್ಷ್ಯ ಆರೋಪ, ಕ್ರಮಕ್ಕೆ ಡಿಎಚ್ಒ ಸೂಚನೆ. ಕ್ವಾರಂಟೈನ್ ಕೇಂದ್ರದಿಂದ ಹೊರ ಬರುವವರ ವಿರುದ್ಧ ಪ್ರಕರಣ ದಾಖಲು, ಸಾಂಕ್ರಾಮಿಕ ರೋಗ ತಡೆಗೆ ಎಚ್ಚರಿಕೆ ವಹಿಸಲು ದುರ್ಗೇಶ್ ಸೂಚನೆ. ಬಾಕಿ ಸಹಾಯಧನ ಪಾವತಿಗೆ ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಒಂದು ರಾಷ್ಟ್ರ ಒಂದು ಪಡಿತರ ಯೋಜನೆ ರಾಜ್ಯಕ್ಕೂ ವಿಸ್ತರಣೆಗೆ ಆಗ್ರಹಿಸಿ ಲೋಕ ಜನಶಕ್ತಿ ಪಕ್ಷದಿಂದ ಮನವಿ. ನಗರಸಭೆ ಪೌರಾಯುಕ್ತರ ನೇಮಕ ರದ್ದಿಗೆ ಆಗ್ರಹಿಸಿ ಜನಸೈನ್ಯ ಸಂಘಟನೆಯಿಂದ ಮನವಿ. ಬಾಕಿ ವೇತನ ಪಾವತಿಗೆ ಒತ್ತಾಯಿಸಿ ವಸತಿ ನಿಲಯ ಕಾರ್ಮಿಕರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಶಿವಪುತ್ರ ಬೇರಿ 10ನೇ ವರ್ಷದ ಶ್ರದ್ಧಾಂಜಲಿ ಸಭೆ. ಮತ್ತು ರೈತ ಅನುವುಗಾರರ ಮುಂದುವರೆಸಲು ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್ ನರ್ಸರಿ LKG and UKG, ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ, 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 ವರೆಗೆ. ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು.